ಬ್ಯಾಕ್ ಟು ಬ್ಯಾಕ್ ಮರ್ಡರ್ಗೆ ವಾಣಿಜ್ಯ ನಗರಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದ್ಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಹಳೆ ಮೊಳಗಿದೆ. ಒಂದೇ ತಿಂಗಳಲ್ಲಿ 2 ಡೆಡ್ಲಿ ಮರ್ಡರ್. ಅಂದು ನೇಹಾ, ಇವತ್ತು ಅಂಜಲಿ ಹತ್ಯೆ. ಕ್ಷಮಿಸಿ ಬಿಡು ನೇಹಾ, ಕ್ಷಮಿಸಿ ಬಿಡು ಅಂಜಲಿ. ಒಂದೇ ತಿಂಗಳು, ಕೇವಲ ಒಂದೇ ಒಂದು ತಿಂಗಳು ಹುಬ್ಬಳ್ಳಿಯಲ್ಲಿ 2 ಡೆಡ್ಲಿ ಮರ್ಡರ್ ನಡೆದು ಹೋಗಿವೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಇಬ್ಬರು ಯುವತಿಯ ನೆತ್ತರು ಹರಿದಿದೆ. ನೇಹಾ ಮರ್ಡರ್ ಬಳಿಕ ಅಂಜಲಿ ಹತ್ಯೆಗೆ ಇಡೀ ಹುಬ್ಬಳ್ಳಿಯೇ ಬೆಚ್ಚಿ ಬಿದ್ದಿದೆ. ಅಂಜಲಿ ಹತ್ಯೆಗೆ ಖಂಡನೆ, ಟೈರ್ಗೆ ಬೆಂಕಿ. ಅಂಜಲಿ ಹತ್ಯೆ ಖಂಡಿಸಿ ಚನ್ನಮ್ಮ ಸರ್ಕಲ್ ಕಿಮ್ಸ್ ಶವಗಾರದ ಬಿಐಟಿ ಹುಬ್ಬಳ್ಳಿ ಜನ ಪ್ರತಿಭಟಿಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಆಕ್ರೋಶ ಹೊರಹಾಕಿದ್ರು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಂಜಲಿ ನಿವಾಸದ ಬಳಿ ಮೃತದೇಹ ಇರಿಸಿ ಪ್ರೊಟೆಸ್ಟ್. ಅಂಜಲಿ ನಿವಾಸದ ಮುಂದೆ ಜನರ ದಂಡೆ ಹರಿದು ಬಂದಿತ್ತು. ನಿವಾಸದ ಬಳಿ ಅಂಜಲಿ ಮೃತದೇಹ ಇರಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಜನರು ಪಟ್ಟು ಹಿಡಿದರು. ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದ್ಯಾ? ಯೋಗಿ ಅಂತ ಸಿಎಂಗೆ ನೇಹಾ ತಂದೆ ಆಗ್ರಹ. ಇನ್ನು ಅಂಜಲಿ ಮನೆಗೆ ನೇಹಾ ತಂದೆ ನಿರಂಜನ್ ಹಿರೇಮಠ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. 1 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು. ರಾಜ್ಯದಲ್ಲೂ ಯುಪಿ ಮಾದರಿ ಬರಬೇಕು, ಯೋಗಿ ಅಂತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಎಂ ಬೇಕಂತ ಆಕ್ರೋಶ ಹೊರಹಾಕಿದ್ರು. ಯಾವಾಗ ಇವ್ರ ಬೇರೆ ರಾಜ್ಯದ ಯುಪಿ ಮಾಡೆಲ್ ಆಗ್ಲಿ ಹೈದರಾಬಾದ್ ಮಾಡೆಲ್ ಆಗ್ಲಿ ನಮ್ಮ ಕರ್ನಾಟಕಕ್ಕೆ ತಗೊಂಡು ಬರಲಂಗಿಲ್ಲ. ಅಲ್ಲಿ ತನಕ ಯಾರು ಎಚ್ಚೆತ್ತಾಗಂಗಿಲ್ಲ. ಅಂತ ಸಜ್ಜನ್ ಬೇಕಿಲ್ಲ, ಇಲ್ಲ ಅಂದ್ರೆ ಯುಪಿ ಅಂತ ಸಿಎಂ ಬೇಕಿಲ್ಲ ಅಂದಾಗ ಮಾತ್ರ ಇದಾಕೈತೆ ಅಂತ ನಾ ಕೇಳ್ತೇನೆ. ಇನ್ನು ಅಂಜಲಿ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಆಗ್ರಹಿಸಿ ಶಾಸಕ ಮಹೇಶ್ ತೆಂಗಿನಕಾಯಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು, ಅಂಜಲಿ ಕುಟುಂಬಕ್ಕೆ ಮನೆ, ಒಬ್ಬರಿಗೆ ನೌಕರಿ ಹಾಗೂ 25 ಲಕ್ಷ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಅಲರ್ಟ್ ಮಾಡಿದ್ರು, ನಿರ್ಲಕ್ಷಿಸಿದ್ರ ಪೊಲೀಸರು. 6-7 ತಿಂಗಳ ಹಿಂದೆಯೇ ಆರೋಪಿ ಗಿರೀಶ್ ಬಗ್ಗೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರಂತೆ. ಆದರೆ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈ 6 ತಿಂಗಳ ಹಿಂದ್ಗಡೆ ಸ್ವತಃ ನಾನೇ ಫಿಸಿಕಲಿ ಹೋಗಿ ಬೆಂಡಿಗಿರಿ ಠಾಣೆಗೆ ನಾನು ಸ್ವತಃ ಹೋಗಿ ಕಂಪ್ಲೇಂಟ್ ಕೊಟ್ಟೇನಿ. ಏನಂತ, ಸಾಹೇಬ್ರ ನೋಡ್ರಿ, ಈ ಹುಡುಗ ಒಂದು ಅಪ್ರಾಪ್ತೆ ಬಾರ್ಕಿನ ಲವ್ ಮಾಡಿ ಅವ್ರ ಮನೆಯೊಳಗಿರುವಂಥ ಎಲ್ಲ ಬಂಗಾರಗಳನ್ನ ಕದ್ಕೊಂಡು ಇಷ್ಟೆಲ್ಲ ಘಟನೆ ನಡೆಸ್ಯಾನ, ನೀವು FIR ಮಾಡಿ ಅವ್ನು ಒಳಗೆ ಹಾಕ್ರಿ ಅಂತ ಹೇಳಿದ್ವಿ. ಅವಾಗ ಅವ್ರು ಒಳಗೆ ಹಾಕಿದ್ದಕ್ಕರೆ ಆದ್ರೆ ಇವತ್ತು ಈ ಘಟನೆ ಹಾಕಿದ್ದಿಲ್ಲ. ಕುಟುಂಬಸ್ಥರು ದೂರು ನೀಡಿದ್ರು. ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರಿಂದ ಬೆಂಡಿಗೇರಿ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಹೆಡ್ ಕಾನ್ಸ್ಟೇಬಲ್ ರೇಖಾ ಹಾವರೆಡ್ಡಿರನ್ನ ಸಸ್ಪೆಂಡ್ ಮಾಡಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದ್ಯಾ ಎಂಬ ಪ್ರಶ್ನೆ ಉದ್ಭವಿಸಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.